ಪಾವಗಡ ತಾಲೂಕಿನ ನಾಗಲಮಡಿಕೆ ಗ್ರಾಮದಲ್ಲಿ ನೆಲೆಸಿರುವ ಅಂತ್ಯ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವು ಮಹಾಮಹಿಮಾನ್ವಿತ ದೇವಸ್ಥಾನವಾಗಿದೆ. 500 ವರ್ಷಗಳ ಇತಿಹಾಸವಿರುವ ಈ ಒಂದು ದೇವಸ್ಥಾನಕ್ಕೆ ತನ್ನದೇ ಆದ ಐತಿಹ್ಯವಿದೆ. ಸಾಕ್ಷಾತ್ ಕುಕ್ಕೆಯಿಂದ ಸುಬ್ರಹ್ಮಣ್ಯ ಸ್ವಾಮಿಯೇ ಬಂದು ಇಲ್ಲಿ ನೆಲೆಸಿದ್ದು, ದಿನನಿತ್ಯ ನೂರಾರು ಭಕ್ತರು ಈ ದೇವಸ್ಥಾನಕ್ಕೆ ಬಂದು ತಮ್ಮ ಹರಕೆಗಳನ್ನು ತೀರಿಸಿಕೊಂಡು ಹೋಗುತ್ತಿದ್ದಾರೆ. ಇನ್ನು ಈ ದೇವಸ್ಥಾನದ ಪ್ರಾಂಗಣದಲ್ಲಿ ಮತ್ತು ದೇವಸ್ಥಾನದ ಸುತ್ತಮುತ್ತ ಬೃಹತ್ ಆಕಾರದ ನಾಗರ ಹಾವುಗಳನ್ನು ನೋಡುವುದು ಉಂಟು. ಯುಗಾದಿ ಹಬ್ಬದ ಮುನ್ನಾ ದಿನ ಬೃಹತ್ ನಾಗರ ಹಾವೊಂದು ಎಡೆ ಎತ್ತು ದೇವಸ್ಥಾನದ ಪ್ರಾಂಗಣದಲ್ಲಿ ಭಕ್ತರಿಗೆ ದರ್ಶನ ಭಾಗ್ಯ ನೀಡಿದೆ. ಸಾಕ್ಷಾತ್ ಸುಬ್ರಹ್ಮಣ್ಯ ಸ್ವಾಮಿಯ ಸ್ವರೂಪವಾಗಿರುವ ನಾಗರ ಹಾವನ್ನು ಕಂಡು ಭಕ್ತರು ಪುನೀತರಾಗಿದ್ದಾರೆ. ಕರ್ನಾಟಕ ರಾಜ್ಯವಲ್ಲದೆ ಆಂಧ್ರ ಮತ್ತು ಹೈದರಾಬಾದ್ ಅಂದರೆ ತೆಲಂಗಾಣ ರಾಜ್ಯದಿಂದಲೂ ಸಹ ಈ ದೇವಸ್ಥಾನಕ್ಕೆ ಭಕ್ತರು ದಂಡೋಪದಂಡವಾಗಿ ಆಗಮಿಸುತ್ತಾರೆ. ಮದುವೆ, ಸಂತಾನ ಮತ್ತು ರೋಗಬಾಧೆಯಿಂದ ಮುಕ್ತಿ ಹೊಂದಲು ಈ ಒಂದು ದೇವಸ್ಥಾನಕ್ಕೆ ನಿತ್ಯ ನೂರಾರು ಭಕ್ತರು ಆಗಮಿಸುತ್ತಾರೆ. ಈಗ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ 34 ಕೋಟಿ ಎಸ್ಟಿಮೇಟ್ ಆಗಿದೆ, DPR ಆಗಿದೆ, ಟೆಂಡರ್ ಪ್ರೋಸೆಸ್ಸಲ್ಲಿ. 500 ವರ್ಷಗಳ ಇತಿಹಾಸ ಇರುವ ನಾಗಲಮಡಿಕೆ ಅಂತ್ಯ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನವು ಅತ್ಯಂತ ಪುರಾತನವಾಗಿದ್ದು ಶಿಥಿಲವಾಗಿದೆ. ದೇವಸ್ಥಾನವನ್ನು ಜೀರ್ಣೋದ್ಧಾರಗೊಳಿಸಿ ಉತ್ತಮ ಭವ್ಯವಾದ ದೇವಸ್ಥಾನವನ್ನು ನಿರ್ಮಿಸಲು ಸರ್ಕಾರದಿಂದ 34 ಕೋಟಿ ಅನುದಾನವನ್ನು ಶಾಸಕರಾದ H. ವೆಂಕಟೇಶ್ ಮಂಜೂರು ಮಾಡಿಸಿದ್ದಾರೆ. ಇನ್ನು ದೇವಸ್ಥಾನದಲ್ಲಿ ನಾಗರ ಹಾಗೂ ಪ್ರತ್ಯಕ್ಷವಾದ ಬಗ್ಗೆ ಕಾಳಕಾದೇವಿ ಉಪಾಸಕರಾದ ನರೇಶ್ ಸ್ವಾಮಿ ಏನು ಹೇಳಿದ್ದಾರೆ ಅನ್ನೋದನ್ನು ಕೇಳಿ. ಸ್ವಾಮಿ ನಮಸ್ಕಾರ. ಈಗ ನಾಗಲಮಡಿಕೆಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಬೃಹತ್ ಆಕಾರದ ಒಂದು ಹಾವು ಪ್ರತ್ಯಕ್ಷವಾಗಿದೆ. ಈ ಬಗ್ಗೆ ತಮ್ಮ ಒಂದು ಅಭಿಪ್ರಾಯ ಏನು ಅಂತ? ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಅಂದರೆ ನಮ್ಮ ಪಾವಗಡ ತಾಲೂಕು, ತುಮಕೂರು ಜಿಲ್ಲೆ, ಕರ್ನಾಟಕ ರಾಜ್ಯಕ್ಕೆ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ, ಎಸ್ಪೆಷಲಿ ನಮ್ಮ ದಕ್ಷಿಣ ಭಾಗದಲ್ಲಿ, ನಮ್ಮ ಕರ್ನಾಟಕದಲ್ಲಿ, ಅದು ನಮಗೆ ಕರ್ನಾಟಕಕ್ಕೆ ದೊಡ್ಡ ಹೆಮ್ಮೆ ವಿಚಾರ. ಯಾಕಪ್ಪ ಅಂದರೆ ಅದು ಸುಬ್ರಹ್ಮಣ್ಯ ಅನ್ನೋ ದೇವರು ಏನಾಗಿದೆ ಅಂದ್ರೆ ತಮಿಳುನಾಡಲ್ಲಿ ಜಾಸ್ತಿ ಪ್ರಸಿದ್ಧಿ ಹೊಂದಿದೆ. ನಮ್ಮ ಕರ್ನಾಟಕದಲ್ಲಿ ಅಂತ್ಯ ಸುಬ್ರಹ್ಮಣ್ಯ, ನಾವಿರೋ ಜಾಗದಲ್ಲಿ ಅಂತ್ಯ ಸುಬ್ರಹ್ಮಣ್ಯ ನಾಗಲಮಡಿಕೆ ಸುಪ್ರಸಿದ್ಧಿ ಆಗಿರ್ತಕ್ಕಂಥದ್ರಿಂದ ಸುಬ್ರಹ್ಮಣ್ಯ ನಮ್ಗೆ ಪ್ರಧಾನ ದೇವತೆ. ಇಲ್ಲಿ ಚೆನ್ನಾಗಿ ಜಾತ್ರೆಗಳು ಎಲ್ಲ ನಡೀತಾ ಇರ್ತವೆ, ಉತ್ಸವಗಳು, ಅಲಂಕಾರಗಳೆಲ್ಲ ಚೆನ್ನಾಗಿ ನಡೀತವೆ. ಈ ವರ್ಷ ಅದು ಡೆಮಾಲಿಷ್ ಮಾಡಿ ಹೊಸ ಗೋಪುರ ನಿರ್ಮಾಣನೂ ಕಟ್ತೀವಿ ಅಂತ MLA ಅವರು ಹೇಳಿದ್ದಾರೆ. ಎಲ್ಲ ನಡೀಲಿ ಸಂತೋಷವಾಗಿ. ಆದ್ರೆ ಈ ದೇವರು ಅತ್ಯಂತ ಪವರ್ಫುಲ್ ದೇವರು. ಸುಬ್ರಹ್ಮಣ್ಯ ಅಂದ್ರೆ ನಮ್ಗೆ ಈ ಕರ್ನಾಟಕದಲ್ಲಿ ಇವಾಗ ನಾಗಲಮಡಿಕೆಯಲ್ಲಿ ಇರ್ತಕ್ಕಂಥದ್ದು ಇವತ್ತು ನೆನ್ನೆ ಎಲ್ಲ ನಾವು ಚಿಕ್ಕ ಮಕ್ಕಳಿದ್ದಾಗ ನಮ್ಮ ತಾತ ತಂದೆ ಎಲ್ಲರೂ ನೋಡ್ಕೊಂಡು ಬಂದಿರ್ತಕ್ಕಂಥ ಜಾತ್ರೆ ನೋಡಿರೋ ಇದೆ ಅಲ್ಲೆಲ್ಲ 500 ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ ಇದು. ಉತ್ತರ ಪಿನಾಕಿನಿ ನದಿ ದಡದ ಮೇಲೆ ಅಂತ್ಯ ಸುಬ್ರಹ್ಮಣ್ಯ ನೆಲೆಸಿದ್ದಾನೆ. ಇಲ್ಲಿ ಬಾರಿ ಪವರ್ಫುಲ್ ಸುಬ್ರಹ್ಮಣ್ಯ. ಇಲ್ಲಿ ಮಾಮೂಲಲ್ಲ, ಪ್ರತಿ ವರ್ಷನೂ ಕಾಣಿಸಿದ್ವಿ. ಒಂದ್ಸರಿ ಅಲ್ಲ, ಒಂದು 100 ಸಾರಿ ಕಾಣಿಸಿದ್ಯೋ, 1000 ಸಾರಿ ಕಾಣಿಸಿದ್ಯೋ ಗೊತ್ತಿಲ್ಲ. ಹಾವು ಬರ್ತಾ ಇರುತ್ತೆ, ಎಡೆ ಬಿಚ್ಚುತ್ತೆ, ಗರ್ಭಗುಡಿಗೂ ಹೋಗಿದೆ, ಎಲ್ಲಾನು ಬರ್ತಾ ಇರುತ್ತೆ. ಆ ಸುಬ್ರಹ್ಮಣ್ಯನ ಆಶೀರ್ವಾದ ಎಲ್ಲಾ ಕಡೆ ಇರುತ್ತೆ. ಅಂದ್ರೆ ಆ ಸುಬ್ರಹ್ಮಣ್ಯ ಹಾವಿನ ರೂಪ ತಾಳಿ ತಾರಕಾಸುರನ ಸಂಹಾರ ಮಾಡೋದಕ್ಕೆ ಹಾವಿನ ರೂಪದಲ್ಲಿ ಅದನ್ನ ಸಂಹಾರ ಮಾಡಿದ್ದಾನೆ, ಯಾರನ್ನ? ತಾರಕಾಸುರ. ಆದ್ರಿಂದ ನಾವು ಸುಬ್ರಹ್ಮಣ್ಯನ ಇಲ್ಲಿ ಅಂತ್ಯ ಸುಬ್ರಹ್ಮಣ್ಯದಲ್ಲಿ ನಾಗರೂಪದಲ್ಲಿ ನಾವು ಪೂಜೆ ಸಲ್ಲಿಸ್ತೀವಿ. ಹಂಗಾಗ್ಬಿಟ್ಟು ಸುಪ್ರಸಿದ್ಧಿ ಆಗಿರ್ತಕ್ಕಂಥ ನಮ್ಮ ಸುಬ್ರಹ್ಮಣ್ಯ ಪವರ್ಫುಲ್ ದೇವತೆ. ಅಂದ್ರೆ ಈಗ ಬಂದಿರೋದು ಸಂಕೇತ, ಬೇಗ ದೇವಸ್ಥಾನ ನಿರ್ಮಾಣ, ಶುಭ ಸೂಚನೆ. ನಮ್ಮ ಒಳ್ಳೇದಾಗುತ್ತೆ. ಶಿಖರ, ಕುಂಭಾಭಿಷೇಕ ಇವೆಲ್ಲ ನಡೆಯೋದಕ್ಕೆ ಒಳ್ಳೆ ಶುಭ ಸೂಚನೆ ಕೊಟ್ಟಿದ್ದಾನೆ ಸುಬ್ರಹ್ಮಣ್ಯನೇ. ಸಾಕ್ಷಾತ್ ಸುಬ್ರಹ್ಮಣ್ಯನೇ ದರ್ಶನ ಕೊಟ್ಟಿದ್ದಾನೆ ಅಂತ ನಾವು ಭಾವಿಸ್ತೀವಿ. ಓಕೆ ಸ್ವಾಮಿ. ಇನ್ನು ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಡಿಸೆಂಬರ್ ಮತ್ತು ಜನವರಿಯಲ್ಲಿ 2 ಜಾತ್ರೆ ನಡೆಯುತ್ತದೆ. ಈ ಒಂದು ಜಾತ್ರೆ ಪ್ರಯುಕ್ತ ದೇವಸ್ಥಾನದ ಪ್ರಾಂಗಣದಲ್ಲಿ ಅನ್ನದ ರಾಶಿಯ ಮೇಲೆ ಸುಬ್ರಹ್ಮಣ್ಯ ಸ್ವಾಮಿಯ ವಿಗ್ರಹವನ್ನು ಇಟ್ಟು ಮಂತ್ರೋಕ್ಷ ಪಠಣೆಯನ್ನು ವೇದ ಪಂಡಿತರು ಮಾಡುತ್ತಾರೆ. ಈ ವೇಳೆ ಪೂಜೆ ಆದ ನಂತರ ಅನ್ನದ ರಾಶಿಯು ಇಬ್ಬಾಗವಾಗಿ ಸುಬ್ರಹ್ಮಣ್ಯ ಸ್ವಾಮಿಯೇ ನಾಗರ ಹಾವಿನ ರೂಪದಲ್ಲಿ ಹೋಗುವಂಥ ಒಂದು ದೃಶ್ಯವನ್ನು ಕಾಣಬಹುದಾಗಿದೆ. ಇದೇ ಒಂದು ಪ್ರಾಂಗಣದಲ್ಲಿ ಅಂದರೆ ಅನ್ನದ ರಾಶಿಯ ಪೂಜೆ ನಡೆಯುವ ಪ್ರಾಂಗಣದಲ್ಲಿ ನಾಗರ ಹಾವು ಆವಾಗ ಪ್ರತ್ಯಕ್ಷವಾಗುತ್ತದೆ ಎಂದು ಇಲ್ಲಿನ ದೇವಸ್ಥಾನದ ಸಿಬ್ಬಂದಿ ಪಾವಗಡ ಪವರ್ ನ್ಯೂಸ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಏನೇ ಆಗಲಿ, ನೂರಾರು ಭಕ್ತರ ಆಶಯದಂತೆ ಅಂತ್ಯ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವು ಜೀರ್ಣೋದ್ಧಾರವಾಗಲಿ ಎಂಬುದೇ ಎಲ್ಲರ ಆಶಯವಾಗಿದೆ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ಮಾಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.